ಮಾರ್ಚಲ್ಲೇ ಇಷ್ಟು ಬಿಸಿಲು ಅಂತ ಅಂದರೆ ಇನ್ನು ಏಪ್ರಿಲ್ ಮೇಲೆಲ್ಲ ಎಷ್ಟು ಬಿಸಿಲು ಇರಬೇಕಲ್ವಾ. ಹೊರಗಡೆ ಹೋಗೋಕ್ಕೆ ಆಗೋದಿಲ್ಲ. ದೇಹ ತಂಪಾಗಿ ಕೂಲಿಂಗ್ ಆಗಿರಬೇಕು ಅಂತ ಅಂದಾಗ ವಾರಕ್ಕೆ ಒಂದು ಸಲ ಇಲ್ಲ 15 ದಿವಸಕ್ಕೆ 2 ಸಲ ಈ ಥರ ಗಂಜಿ ಮಾಡಿ ನಾವು ಕುಡಿಯೋದ್ರಿಂದ ದೇಹ ಕೂಡ ತಂಪಾಗಿರುತ್ತೆ. ಈ ಡ್ರೈವರ್ಗಳು ಟೈಲರ್ಗಳು ಕುತ್ತಿ ಕುತ್ತಿ ಕೆಲಸ ಮಾಡ್ತಾರಲ್ಲ ಅಂಥವ್ರಿಗೆ ಎಕ್ಸಸ್ ಆಫ್ ಹೀಟ್ ಆಗುತ್ತೆ. ಹೀಟ್ನ ನಾವು ಹೇಗೆ ಕಮ್ಮಿ ಮಾಡ್ಕೋಬೇಕು, ದೇಹನ ತಂಪಾಗಿ ಇಟ್ಕೋಬೇಕು ಅಂತೇಳಿ ನಾನು ಈ 2 ಗಂಜಿನ ನಾನು ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು ಇಲ್ಲಿ ಬಾರ್ಲಕ್ಕಿ ಗಂಜಿನ ಮಾಡ್ತಾಯಿದ್ದೀನಿ. ಏನು ಅಂತ ಅಂದರೆ ಇದನ್ನು ರಾತ್ರಿಯೇ ನೀಟಾಗಿ ತೊಳೆದು ಚೆನ್ನಾಗಿ ನೆನೆಸಿಟ್ಕೊಂಡಾಗ ಬೇಗ ಬೇಯುತ್ತೆ ಮತ್ತು ಗಂಜಿ ಚೆನ್ನಾಗಿ ಬಿಡುತ್ತೆ. ನಾನು ಇವಾಗ ತಕ್ಷಣವೇ ಮಾಡ್ತಾ ಇರೋದ್ರಿಂದ ಇಲ್ಲ ಅಂತಂದರೂ ಒಂದು 10ರಿಂದ 15 ವಿಷಲ್ ಹಾಕ್ಸ್ಕೊಂಡಿದ್ದೀನಿ. ಸ್ವಲ್ಪ ನೀರನ್ನ ಜಾಸ್ತಿ ಹಾಕಬೇಕಾಗುತ್ತೆ. ಚೆನ್ನಾಗಿ ತೊಳೆದು ಒಂದು 4ರಿಂದ 5 ಚೊಂಬು ನೀರು ಹಾಕ್ಬಿಟ್ಟು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಬಿಟ್ಟು ಇಲ್ಲ ಅಂತಂದ್ರೆ ಒಂದು 15 ವಿಷಲ್ ಹಾಕ್ಸ್ಕೋಬೇಕಾಗುತ್ತೆ. ರಾತ್ರಿ ನೆನೆಸಿದ್ವಿ ಅಂತ ಅಂದರೆ ಬೇಗ ಬೆಂದೋಗುತ್ತೆ ಮತ್ತು ಅದ್ರಲ್ಲಿ ಗಂಜಿ ಚೆನ್ನಾಗಿ ಬಿಡುತ್ತೆ. ಇಲ್ಲ ಅಂತಂದರೆ ಸ್ವಲ್ಪ ಅದನ್ನು ವಿಷಲ್ ಹಾಕ್ಸ್ಕೋಬೇಕಾಗುತ್ತೆ. ಒಂದು 10-15 ಹಾಕ್ಸ್ಕೋಬೇಕಾಗುತ್ತೆ. ಇಲ್ಲ ನಾನು ಹಾಕ್ಸ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಮೊಸರು ತೊಗೊಂಡಿದ್ದೀನಿ, ನಂದಿನಿ ಮೊಸರು. ನಾನು ಯಾವಾಗಲೂ ನಂದಿನಿ ಮೊಸರು ತೊಗೊಳ್ಳೋದು. ಇದನ್ನು ಚೆನ್ನಾಗಿ ಕಡ್ದು 2ಕ್ಕೂ ಆಗಬೇಕಲ್ವಾ ಅಂತೇಳಿ ಒಂದೇ ಸಲ ನಾನು ಕಡ್ದು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ಈ ಕಡೆ ನೋಡಿ 10 ವಿಷಲ್ ಆಗ್ತಾಯಿದೆ. ಸ್ವಲ್ಪ ನೀರನ್ನ ಜಾಸ್ತಿ ಇಡಬೇಕಾಗುತ್ತೆ. ಇದು ಚೆನ್ನಾಗಿ ಬೆಂದೋಗೈತೆ, ಅನ್ನ ಥರ ಎಲ್ಲ ಬೆಂದೋಗೈತೆ. ಇವಾಗ ಇದನ್ನು ಸಪ್ರೇಟಾಗಿ ಗಂಜಿನ ಸಪ್ರೇಟ್ ಮಾಡ್ಕೊತೀನಿ. ಬಾರ್ಲಕ್ಕಿ ಇತ್ತಲ್ಲ ಅದನ್ನು ಸಪ್ರೇಟಾಗಿ ಮಾಡಿಕೊಂಡು ಅದನ್ನು ವೇಸ್ಟ್ ಮಾಡೋದು ಬೇಡ. ಅದನ್ನು ಈ ಥರ ಚೆನ್ನಾಗಿ ಮ್ಯಾಶರಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡ್ರೆ ಅದರಲ್ಲಿರೋ ಅಂಶ ಎಲ್ಲ ಮತ್ತೆ ಚೆನ್ನಾಗಿ ಬಿಡುತ್ತೆ. ಇಲ್ಲ ಅಂತ ಅಂದರೆ ಮೊಸರನ್ನ ಕೂಡ ಇದರಲ್ಲಿ ನಾವು ಮಾಡ್ಕೋಬೋದು. ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಗಟ್ಟಿ ಮೊಸರು ಹಾಕ್ಕೊಂಡು ಇದನ್ನು ತಂಪಾಗಿರುತ್ತೆ, ತಿನ್ಬೋದು. ಅದು ಕೂಡ ಚೆನ್ನಾಗಿರುತ್ತೆ. ನಾನಿಲ್ಲಿ ಅನ್ನನ ಮಾಡ್ತಾಯಿಲ್ಲ, ಎಲ್ಲ ಗಂಜಿನೇ ಮಾಡ್ತಾ ಇರೋದ್ರಿಂದ ಚೆನ್ನಾಗಿ ನಾನು ಅದನ್ನ ಮ್ಯಾಶ್ ಮಾಡಿಕೊಂಡು ಅದರಲ್ಲಿರೋ ಸತ್ವನೆಲ್ಲ ಈ ಗಂಜಿಗೆ ಹಾಕೋತಾ ಇದ್ದೀನಿ. ನೋಡಿ ಇದನ್ನೆಲ್ಲ ನಾನು ಇವಾಗ ವೇಸ್ಟಾಗಿ ಬಿಸಾಕ್ತೀನಿ. ಇದ್ರದ್ದೇ ನನಗೆ ಇದ್ರ ಯೂಸ್ ಇಲ್ಲ, ಯಾಕಂದರೆ ಇದ್ರಲ್ಲಿ ಇರೋ ರಸ ಎಲ್ಲ ನಾನು ಗಂಜಿರಲ್ಲಿ ತೆಗ್ದಿಟ್ಕೊಂಡಿದ್ದೀನಿ. ಇದನ್ನು ಬಿಸಾಕ್ತೀನಿ. ಇದನ್ನು ಬಿಸಾಕೋದಂದರೆ ಹಸುಗೆ ಹಾಕೋದ್ರಿಂದ ನಾವೇನು ಅದು ವೇಸ್ಟ್ ಮಾಡೋದಿಲ್ಲ. ಈ ಕಡೆ ನೋಡಿ ಗಂಜಿ ಕೂಡ ಸ್ವಲ್ಪ ಬಿಸಿ ಇರೋದ್ರಿಂದ ಸ್ವಲ್ಪ ತಣ್ಣಗಾಗಲಿ ಅಂತ ಬಿಟ್ಟಿದ್ದೀನಿ. ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅಂತೇಳಿ ಉಪ್ಪು ಹಾಕಿದ್ದೀನಿ. ನೋಡಿ ಮೊಸರು ನಾನು ಏನು ಕಡ್ದಿಟ್ಕೊಂಡಿದ್ನಲ್ಲ ಅದನ್ನು ಡೈರೆಕ್ಟಾಗಿ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ನಿಜ ಹೇಳ್ತೀನಿ, ಈ ಉರಿ ಬಿಸಿಲಿಗೆ ಈ ಥರ ತಂಪಾದ ಗಂಜಿ ಮನೇಲೇ ಮಾಡಿಕೊಂಡು ಇದು ಬಾರ್ಲಕ್ಕಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಒಂದು ಸಲ ನೀವು ವಾರಕ್ಕೊಂದು ಸಲ 15 ದಿವಸಕ್ಕೆ 2 ಸಲ ಮಾಡಿ ಕುಡಿಯೋದ್ರಿಂದ ದೇಹ ಕೂಡ ತಂಪಾಗಿರುತ್ತೆ. ಎಷ್ಟೇ ಹೀಟ್ ಆದ್ರೂ ಇದೊಂದು ಗ್ಲಾಸ್ ಗಂಜಿ ಕುಡಿದ್ರೆ ಸಾಕು, ನಿಜವಾಗ್ಲೂ ಹೇಳ್ತೀನಿ, ದೇಹ ಕೂಲಿಂಗ್ ಆಗಿರುತ್ತೆ, ತಂಪಾಗಿರುತ್ತೆ. ಇದನ್ನು ಚೆನ್ನಾಗಿ ಮಳ್ಳುಯ್ಕೊಂಡು ಸಪ್ರೇಟಾಗಿ ಇದನ್ನು ಎತ್ತಿಡ್ಕೊತೀನಿ. ಈ ಕಡೆ ನಾನು ಮಾಡ್ತಾ ಇರೋದು ಇವತ್ತು ರಾಗಿ ಅಂಬಲಿ ಮಾಡ್ತಾಯಿದ್ದೀನಿ. ಇದು ರಾಗಿ ಕೂಡ ನಮಗೆ ದೇಹಕ್ಕೆ ತಂಪು ಕೊಡೋಗಿರೋದ್ರಿಂದ ಎರಡೂ ವೀಡಿಯೋ ಶೇರ್ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಒಂದು ಸಲ ನೀವು ಇದನ್ನು ಟ್ರೈ ಮಾಡಿ. ನಾನಿಲ್ಲಿ 1 ಬಟ್ಲಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ರಾಗಿ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗಂಟಿಲ್ದಂಗೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಕರಗಿಸಿ ಎತ್ತಿಡ್ಕೊತಾ ಇದ್ದೀನಿ. ಈ ಕಡೆ ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಗಟ್ಟಿ ಬೇಡ, ನಮಗೆ ಒಂದು ನಾರ್ಮಲಾಗಿ ಬೇಕು, ಗಟ್ಟಿನೂ ಬೇಡ ತುಂಬ ತೆಳ್ಳಗೂ ಬೇಡ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ನೋಡಿ ನೀರು ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ನಾನು ಕಲಸಿಟ್ಕೊಂಡಿದ್ದೆನಲ್ಲ ರಾಗಿ ಹಿಟ್ಟು ಅಂತೂ ದೇಹಕ್ಕೆ ತುಂಬಾ ಒಳ್ಳೆಯದು, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇದನ್ನು ಅಷ್ಟೇ ಸ್ವಲ್ಪ ವಾರದಲ್ಲಿ 1 ಸಲ ಕುಡಿದ್ರೂ ಸಾಕು, ದೇಹ ತಂಪಾಗುತ್ತೆ. ರಾಗಿ ಹಿಟ್ಟನ್ನ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಂಥದ್ದನ್ನ ನೀರು ಬಿಸಿ ನೀರಿಗೆ ಈ ಕಡೆ ಉಯ್ತಾ ಇರಬೇಕು, ಈ ಕಡೆ ಕೈ ಆಡಿಸ್ತಾ ಇರಬೇಕು. ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅಂತೇಳಿ ಉಪ್ಪು ಹಾಕಿದ್ದೀನಿ. ಒಂದು 10 ನಿಮಿಷ ನಾವು ಇದನ್ನು ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಯಾಕಂದರೆ ಇಲ್ಲ ಹಸಸುಕ್ಲಿತ್ತು ಅಂತ ಅಂದರೆ ಹೊಟ್ಟೆ ನೋವು ಬರೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರನೇ 10 ನಿಮಿಷ ಘಮ ಅಂತ ಇರುತ್ತೆ. 10 ನಿಮಿಷ ನಾವು ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ, ಹಸುಕ್ಲಿತ್ತು ಅಂತ ಅಂದರೆ ಈ ಥರ ಲೋಳೆ ಥರ ಬರೋಲ್ಲ. ಚೆನ್ನಾಗಿ ಬೆಂದಿದ್ರೆ ಮಾತ್ರ ಈ ಥರ ನಾರು ಥರ ಬರೋದು. ಈ ಥರ ಬೇಯಬೇಕು ಹಿಟ್ಟು, ಇಲ್ಲ ಅಂತಂದರೆ ಹೊಟ್ಟೆ ನೋವು ಬರುತ್ತೆ ಗಂಜಿ. ಇದನ್ನು ನೋಡಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ಆರಬೇಕಿದು, ಬಿಸಿಲೇ ನಾವು ಮಜ್ಜಿಗೆ ಹಾಕಿದ್ರೆ ಒಡೆದೋಗುತ್ತೆ ಅಂತೇಳಿ ಸ್ವಲ್ಪ ಇದನ್ನ ತಣ್ಣಗೆ ಮಾಡ್ಕೊತಾ ಇದ್ದೀನಿ. ಇಷ್ಟು ತೆಳ್ಳಗಿದ್ರೆ ಸಾಕು, ತುಂಬ ಗಟ್ಟಿನೂ ಬೇಡ, ಇನ್ನೂ ತುಂಬ ನೀರಂಗೂ ಬೇಡ. ನಮಗೆ ಹೇಳ್ಬೇಕು ಅಂತ ಅಂದರೆ ಈ ಉರಿ ಬಿಸಿಲಿಗೆ ನಾವು ಏನೇ ಟೀ ಕಾಫಿ ಕುಡಿತಿದ್ರು ಅದನ್ನ ಬಿಟ್ಟು ಈ ಥರ ತಂಪಾಗಿರುವಂಥ ಅಂಬ್ಲಿನ ಮಾಡ್ಕೊಂಡು ಕುಡಿಯೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಹೀಟ್ ಜಾಸ್ತಿ ಆಯಿತು ಅಂತ ಅಂದಾಗ ಮಕ್ಕದಲ್ಲೆಲ್ಲ ಗುಳ್ಳೆ ಬರುತ್ತೆ, ಹೀಟ್ ಆದಾಗ ಪ್ರಾಬ್ಲಮ್ ಆಗುತ್ತಲ್ವ. ಈ ಥರ ಮಾಡಿ ನಾವು ಫ್ರಿಡ್ಜಲ್ಲಿ ಇಟ್ಕೊಳ್ಳೋದ್ರಿಂದ ವಾರದಲ್ಲಿ 1 ಸಲ ಇಲ್ಲ 15 ದಿವಸಕ್ಕೆ 1 ಸಲ ಮಾಡಿ ಕುಡಿಲಿ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನಿವತ್ತು ಮಾಡಿದ್ದು ಬಾರ್ಲಕ್ಕಿಯಿಂದ ಗಂಜಿ ಮಾಡಿದ್ದೀನಿ ಮತ್ತು ರಾಗಿ ಅಂಬಲಿ ಕೂಡ ಮಾಡಿದ್ದೀನಿ. ಇದಕ್ಕೆ ನಾನು ರಾಗಿ ಅಂಬಲಿಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಖಾರವಾಗಿರಲಿ ಅಂತ ಒಂದೇ
ಸಣ್ಣದು ಹಸಿಮೆಣ್ಸಿಕಾಯಿ ಹಾಕಿದ್ದು, ಇದು ಖಾರ ಇಲ್ಲ ಇದು, ಅದಕ್ಕೋಸ್ಕರ ಸಣ್ಣದು ಒಂದೇ ಒಂದು ಹಸಿಮೆಣ್ಸಿಕಾಯಿ ಹಾಕಿದ್ದೀನಿ. ಹಸಿಮೆಣ್ಸಿಕಾಯಿ ಈರುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇಷ್ಟು ಗಟ್ಟಿ ಇರಲೇಬೇಕು, ಯಾಕಂದರೆ ನಾವು ಕುಡಿದಾಗ ಹೊಟ್ಟೆಯಲ್ಲೂ ಕೂಡ ಸ್ವಲ್ಪ ಅದು ಹಸಿವನ್ನ ತಡಿಬೇಕು. ತುಂಬ ನೀರಾಯಿತು ಅಂತಂದರೆ ಚೆನ್ನಾಗಿರೋದಿಲ್ಲ, ಸ್ವಲ್ಪ ಗಟ್ಟಿನೇ ಇರಬೇಕು. ಈ ಕಡೆ ಬಾರ್ಲಕ್ಕಿಯಿಂದ ಮಾಡಿದಂಥ ಗಂಜಿ, ಅದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಿಜವಾಗ್ಲೂ ಹೇಳ್ತೀನಿ, ಈ ಉರಿ ಬಿಸಿಲಿಗೆ ಇದನ್ನು ನೀವು ಒಂದು ಸಲ ಮಾಡಿ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಆರಾಮಾಗಿ 2 ಸಲ, ವಾರದಲ್ಲಿ 2 ಸಲ ಕುಡಿಬೋದು ಅಂತೇಳಿ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ನಾನಿವತ್ತು ಮಾಡಿದಂಥ 2 ಬಗೆಯ ಗಂಜಿ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂತ ಭಾವಿಸಿದ್ದೀನಿ. ಸಿಂಪಲಾಗಿರುತ್ತೆ, ಟೇಸ್ಟಿ ಅಂತೂ ಸೂಪರಾಗಿರುತ್ತೆ. ಬಾರ್ಲಕ್ಕಿ ಗಂಜಿ ಅಂತೂ ಸೂಪರು. ಅದರಲ್ಲೂ ಈ ರಾಗಿ ಅಂಬಲಿ ಕುಡಿಬೇಕಲ್ವ. ಈರುಳ್ಳಿ ಹಸಿಮೆಣ್ಸಿಕಾಯಿ ಹಾಕಿರೋದ್ರಿಂದ, ಬಾಯಿಗೆ ಸಿಗ್ತಾ ಇರೋದ್ರಿಂದ, ಮಜ್ಜಿಗೆ ಬೇರೆ ಹಾಕಿರೋದ್ರಿಂದ ಒಳ್ಳೆ ಟೇಸ್ಟು ಅಂತಲೇ ಹೇಳೋದು. ಹೊಟ್ಟೆ ಕೂಡ ಗಟ್ಟಿ ಇರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ರೆಸಿಪಿ ಇಷ್ಟ ಆಯಿತು ಅಂತ ಅಂದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಮರಿದಂಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ. ಸಿಂಪಲಾಗಿರೋವಂಥ ವೀಡಿಯೋಸ್ನ ನಾನು ಶೇರ್ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡ್ತೀನಿ ಅಂತ ಭಾವಿಸಿದ್ದೀನಿ. ಏನು ಅಂತಂದರೆ ಫುಲ್ಲು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಹೋಗಿ ಬರ್ತೀನಿ. ನಮಸ್ತೆ ಫ್ರೆಂಡ್ಸ್.